ಯಾರು ಇಲ್ಲ. ಮಗನ್ ನೀರು ಕುಡಿ, ಸಮಾಧಾನ ಮಾಡ್ಕೋ. ವಿಷ ಕುಡ್ದೆ ಎಷ್ಟು ವರ್ಷ ಬದುಕಿರಂತೆ. ಈಗ ನೀರೇ ಆಗ್ಬೇಕು. ಇದು ಸಮಾಧಾನ ಮಾಡ್ಕೊಳ್ಳೋ ವಿಷಯನೇ ಅಲ್ಲ. ನನ್ನ ಆಸೆ, ಕನಸುಗಳು, ನನ್ನ ಮಾಮ್ ಮೇಲೆ ಇಟ್ಕೊಂಡಿದ್ದಂತ ನಂಬಿಕೆ ಎಲ್ಲ ಒಂದೇ ಸಲಕ್ಕೆ ಧೂಳಿಪಟ ಆಗೋಯ್ತು. ಸುಳ್ಳಿನ ಜೀವನ ಅಂದ್ರೆ ಉತ್ತರ ಇಲ್ದಿರೋ ಗಾಳಿಪಟ ಹಂಗೆ. ನನ್ನ ಜೀವನ ಯಾವಾಗ ಮುಗಿಸಿ ಬಿದ್ದೋಗ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಮದನ್? ನಿನ್ ತಂದೆ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರಬಹುದು. ಯಾರನ್ನೋ ತಾಯಿ ಅಂತ ಅನ್ಕೊಂಡು ಇಷ್ಟು ವರ್ಷ ನೀನ್ ಬದುಕಿರ್ಬಹುದು. ಆದ್ರೆ ನಿನ್ ಜೀವನಕ್ಕೆ ಇದೇ ಆಧಾರ ಅಲ್ಲ. ಈಗ ನೀನು ಒಂದ್ ಮಗುಗೆ ತಂದೆ ಆಗಿದ್ಯಾ, ಒಂದು ಹೆಣ್ಣಿಗೆ ಆಸರೆ ಆಗಿದ್ಯಾ. ಸಾವಿತ್ರಿ ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾಳೆ, ನಿನ್ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾಳೆ. ಇನ್ ಮುಂದೆ ನಿನ್ ಜೀವನ ಬೇರೆ ದಿಕ್ಕಲ್ಲೇ ನಡೆಯುತ್ತೆ. ಇಷ್ಟಕ್ಕೆ ನಿನ್ ಜೀವನ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತೀಯ ನೀನು? ಅದೇನೇ ಇರ್ಲಿ, ನನಗೂ ನನ್ನ ತಂದೆ ತಾಯಿ ಬೆಲೆ ಏನು ಅಂತ ಗೊತ್ತಾಗಿದೆ. ನನ್ನ ಮಗುನ ನೋಡಿದಾಗ ತಂದೆ ತಾಯಿ ಜೊತೆಯಾಗಿದ್ಕೊಂಡು ಮಗುನ ಬೆಳೆಸ್ಬೇಕು ಅಂತ ಅನ್ಸುತ್ತೆ. ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತಾಗ್ಲೇಬೇಕು. ಇನ್ನೊಂದು ವಿಷಯನಾ? ಏನ್ ಮಗನ್ ಅದು? ಹೌದು, ನನ್ನ ತಾಯಿ ವಿಜಯಾಂಬಿಕಾ ಅಲ್ಲ ಅಂತ ಗೊತ್ತಾದ್ಮೇಲೆ ನಿಮಗೆ ಇನ್ನೊಂದು ಸತ್ಯನೂ ಗೊತ್ತಿರುತ್ತೆ. ಇನ್ನೊಂದು ಸತ್ಯನಾ? ಏನ್ ಮಗನ್ ಅದು? ನನಗೆ ವಿಜಯಾಂಬಿಕಾ ತಾಯಿ ಅಲ್ಲ ಅಂತಂದ್ರೆ ನಿಜವಾದ ತಾಯಿ ಯಾರು? ನನ್ನ ಹೆತ್ತ ತಾಯಿ ಬಗ್ಗೆ ತಿಳ್ಕೋಬೇಕು. ನನ್ನ ಹೆತ್ತ ತಾಯಿ ಎಲ್ಲಿದ್ದಾರೆ ಅಂತ ನೀವಾದ್ರೂ ಹೇಳಿ. ಮದನ್, ಇವಾಗ ನಿನ್ನ ಆ ವಿಷಯ ಅದ್ರ ಬಗ್ಗೆ ಏನೋ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ ಮದನ್, ಬಿಟ್ಬಿಡು ಅದನ್ನ. ಹೇಗೆ ಬಿಟ್ಬಿಡಕ್ಕಾಗತ್ತೆ? ನಾನೀಗ ಶಂಕು ಸ್ಥಿತಿಲಿದ್ದೀನಿ. ವಿಜಯಾಂಬಿಕಾ ನನ್ನ ಹೆತ್ತೋಳು ಅಲ್ಲ ಅಂದಮೇಲೆ ನನ್ನ ಹೆತ್ತೋರು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕಲ್ವಾ? ದಯವಿಟ್ಟು ಹೇಳಿ, ನನಗೆ ಅನಾಥ ಪ್ರಜ್ಞೆ ಕೊಡಬೇಡಿ. ಇದು ಒಂದು ಹೆಲ್ಪ್ ಮಾಡಿ, ನೀವೇ ನನಗೆ ಉಳ್ಕೊಳ್ಳಿ. ಮದನ್ ಮದನ್ ಮದನ್, ಈಗ ನೀನ್ ಮನೆಗೆ ಹೋಗೋ. ನಾವು ನಿನ್ನ ನಾಳೆ ಮೀಟ್ ಮಾಡ್ತೇವೆ. ಆದ್ರೆ ನೀನ್ ನಮ್ಮನ್ನ ಮೀಟ್ ಆಗ್ತಿದ್ಯಾ ಅಂತ ವಿಜಯಾಂಬಿಕಾ ಗೊತ್ತಾಗ್ಬಾರ್ದು. ಅಷ್ಟೇ ತಾನೇ. ನಾಳೆಗೋಸ್ಕರ ನಾನು ಒಂದೊಂದು ನಿಮಿಷನೂ ತಳ್ತಾ ಕಾಯ್ತಿರ್ತೀನಿ. ನಾಳೆ ಬರ್ತೀನಿ, ನನ್ನ ಹೆತ್ತ ತಾಯಿ ಬಗ್ಗೆ ತಿಳ್ಕೊತೀನಿ. ಆದ್ರೆ ವಿಜಯಾಂಬಿಕಾಗೆ ಗೊತ್ತಾಗ್ತಾ ಬರ್ತೀನಿ. ಸುಬ್ಬು, ಈ ತರ ಪರಿಸ್ಥಿತಿಯಲ್ಲಿ ಇವನು ಒಬ್ಬನೇ ಹೋಗೋದು ಸರಿಯಲ್ಲ. ನೀನೇ ಹೋಗಿ ಡ್ರಾಪ್ ಮಾಡ್ಬಿಡ್ ಬಾ. ಮನೆಗೆ ಬಿಟ್ಟು ಬರ್ತೀನಿ ಮೇಡಮ್. ನಾಳೆ ಬರ್ತೀನಿ, ಖಂಡಿತ ಬರ್ತೀನಿ. ಆದರೂ ನಮ್ಮ ಮಾಮ್ ನನ್ನ ಎತ್ತಲಿಲ್ಲ ಅಂದಮೇಲೆ ನನಗೆ ಯಾಕೆ ಎಷ್ಟು ವರ್ಷ ಸುಳ್ಳು ಹೇಳಿದ್ರು? ನನ್ನನ್ನು ಯಾಕೆ ಸಾಕಿದ್ಲು? ಇದೆಲ್ಲ ವಿಷಯ ನನಗೆ ಗೊತ್ತಾಗಲೇಬೇಕು. ಮಾಮ್ ನನ್ನ ಜೊತೆ ಮಾತಾಡಿರೋ ಒಂದೊಂದು ಮಾತಿಗೂ ಈಗ ನನಗೆ ಹೊಸ ಹೊಸ ಅರ್ಥಗಳು ಸಿಗ್ತದೆ. ಮಾಮ್ ನಡವಳಿಕೆಗಳು ನನ್ನ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನಾನು ಸತ್ಯ ತಿಳ್ಕೊಳ್ಳೇಬೇಕು. ಎಲ್ಲ ಗೊತ್ತಾಗುತ್ತೆ ಮದನ್, ನಾನು ಮನೆಗೆ ಬಿಟ್ಟು ಬರ್ತೀನಿ. ನಡಿ.
ಅಯ್ಯಯ್ಯೋ ಏನಾಯ್ತು ನಿಮ್ಗೆ? ನಿಧಾನ. ಕುಡ್ಕೊಂಡ್ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮ್ಗೆ? ಅಲ್ಲ ಮಗು ಆದ್ಮೇಲೆ ಕುಡಿಯೋದೆಲ್ಲ ಬಿಟ್ಟಿದ್ರಿ ತಾನೆ, ಮತ್ತೆ ಇದನ್ನೆಲ್ಲ ಶುರು ಹಚ್ಕೊಂಡಿದ್ದೀರಾ? ನಾನು ಕುಡಿದೇ ಇರೋಕ್ಕಾಗ್ತಿಲ್ಲ ಸಾವಿತ್ರಿ. ನನ್ನ ಜೀವನದಲ್ಲಿ ಏನೇನು ನಾಚಿಕೆ ಆಗಲ್ವಾ ನಿನಗೆ? ಹಾ, ನಿನ್ನ ನೋಡಿದ್ರೆ ಈ ಬೀದಿಯಲ್ಲೆಲ್ಲ ಕುಡ್ಕೊಂಡು ಬಿದ್ದಿರ್ತಾರಲ್ಲ ಹಾಗೆ ಕಾಣ್ತಿದ್ಯಾ? ಎಲೆಕ್ಷನ್ ಹತ್ರ ಬರ್ತಿದೆ, ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿರೋಳು ನಾನು. ನನ್ನ ಮಗ ನೋಡಿದ್ರೆ ಈ ರೀತಿ ಕುಡ್ಕೊಂಡು ಬೀದಿ ಬೀದಿ ಅಲಿತಿದ್ದಾನೆ ಅಂತ ಜನರಿಗೆ ಗೊತ್ತಾದ್ರೆ ಯಾರಾದ್ರೂ ಓಟ್ ಹಾಕ್ತಾರಾ? ಒಂದ್ ಕಡೆ ಪ್ರಚಾರಕ್ಕೆ ಬರ್ತಿಲ್ಲ, ಇನ್ನೊಂದ್ ಕಡೆ ನನ್ನ ಮಾತು ಕೇಳ್ತಿಲ್ಲ. ಈ ರೀತಿ ಕುಡ್ಕೊಂಡು ಮನೆಯಲ್ಲಿ ವೇಸ್ಟ್ ಆಗಿ ಕೂತಿದ್ಯಲ್ಲ. ವಾಟ್ಸ್ ರಾಂಗ್ ವಿತ್ ಯು ಮಾಡಿ? ಇದಕ್ಕೇನಾ? ಇದಕ್ಕೇನಾ ನಾನು ನಿನ್ನನ್ನು ಕಷ್ಟಪಟ್ಟು ಸಾಕಿ ಬೆಳೆಸಿದ್ದು? ಜಸ್ಟ್ ಸ್ಟಾಪ್ ಇಟ್. ಚೆಕ್. ನನ್ನ ಮುತ್ತು ಬೇಡ, ಅಸಹ್ಯ ಅನ್ಸುತ್ತೆ ನಿನ್ನ ನೋಡಿದ್ರೆ. ಏನ್ ನೋಡ್ತಿದ್ಯಾ? ಕರ್ಕೊಂಡು ಹೋಗೋಣ. ಡಿಸ್ಕಸ್ಟಿಂಗ್. ಬನ್ನಿ. ಜೂನನ್ನ ನಂಬ್ಕೊಂಡ್ರೆ ಎಲೆಕ್ಷನ್ ಗೆಲ್ಲದೆ ಕಷ್ಟ ಅನ್ಸುತ್ತೆ. ನಾನೇ ಬೇರೆ ದಾರಿ ಹುಡುಕ್ಬೇಕು. ಏನ್ ಮೇಡಮ್ ಇದು? ಶತ್ರುಗಳು ಹೊರಗಡೆ ಇದ್ರೆ ಸಹಿಸ್ಕೋಬಹುದು, ಮನೇಲಿದ್ರು ಸಹಿಸ್ಕೋಬಹುದು, ಆದ್ರೆ ಮಗನೇ ಶತ್ರು ಆಗ್ಬಿಟ್ರೆ ಹೇಗ್ ಮೇಡಮ್ ಸಹಿಸ್ಕೊಳ್ಳೋದು? ಎಲೆಕ್ಷನಲ್ಲಿ ಗೆಲ್ಬೇಕು ಅಂತ ನೀವ್ ಎಷ್ಟು ಕಷ್ಟಪಡ್ತಿದ್ದೀರಾ, ಆದ್ರೆ ಅದು ಹರಿಯೋ ನೀರಲ್ಲಿ ಹೋಮ ಮಾಡ್ದಾಗ್ತಿದೆ. ಮಗನೇ ನಿಮ್ ಬೆನ್ನಿಗೆ ಚೂರಿ ಹಾಕ್ತಿದ್ದಾನೆ. ನಿಮಗೆ ತುಂಬ ಬೇಜಾರಾಗಿದೆ, ಕೋಪ ಬಂದಿದೆ. ಆದರೆ ಜನಗಳಿಗೆ ನಿಮ್ಮ ಮಗನೇ ಅವ್ರ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಗೊತ್ತಾದರೆ ಮಗನೇ ಅಮ್ಮನ ನಂಬ್ತಿಲ್ಲ, ನಾವು ಹೇಗೆ ನಂಬೋದು ಅಂತ ಜನ ಯಾರು ನಿಮ್ಗೆ ಓಟ್ ಹಾಕಲ್ಲ. ಸ್ವಲ್ಪ ಸುಮ್ಮನಿರ್ತೀರಾ? ಈ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದನ್ನ ನೀವು ಯಾರ ಹತ್ರನೂ ಬಾಯ್ ಬಿಡಬೇಡಿ, ನಾನಾಗೆ ನಾನು ಹೇಳೋವರೆಗೂ. ಹೌದು ಮೇಡಮ್, ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ನಾವು ತಲೆ ಹಾಕೋದು ತಪ್ಪೆ. ಮಾಮ್, ಎಲೆಕ್ಷನ್ನಲ್ಲಿ ಖಂಡಿತ ನೀನೇ ಗೆಲ್ತೀಯ. ಇವತ್ತು ಎಷ್ಟು ಕಡೆ ಪ್ರಚಾರ ಮಾಡಿದೆ ಅಂತ ಗೊತ್ತಾ ಮಾಮ್? ಎಲ್ಲೇ ಹೋದ್ರೂ ನಿನ್ನ ಹಾಡಿ ಹೊಗಳ್ತಾ ಇದ್ದಾರೆ. ನಿನ್ನಷ್ಟು ಚೆನ್ನಾಗಿ ರಾಜಕೀಯ ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ.